ಕೆರೆ ಗೋಪಾಲ್ ಅವರಿಗೆ, ಆಮೇಲೆ ಪ್ರಸನ್ನ ಅವರಿಗೆ, ಆನಂದು, ಪದ್ಮ ಮತ್ತು ರಂಗನಾಥ್ ಅವರಿಗೆ ನಾನು ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ನನ್ನದು ಏನೇ ಪ್ರೋಗ್ರಾಮ್ ಮಾಡಬೇಕಂದ್ರೂ ರಂಗಣ್ಣ ಅವ್ರು ಇರ್ತಾರಿದ್ದೆ. ಅಮ್ಮ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ತಮಾಷೆನೂ ಮಾಡ್ತಾನೆ. ನನ್ನ ಭಾಷೆ ನಿಮಗೆ ಗೊತ್ತು, ಹೊಸದಾಗಿ ಏನೂ ಹೇಳಬೇಕಾಗಿಲ್ಲ. ಕಲಿತಾ ಇದ್ದರೆ ಭಯ ಪಡ್ತಾ ಇದ್ದರೆ ಭಾಷೆ ಬರಲ್ಲ. ಧೈರ್ಯವಾಗಿ ಮಾಡಬೇಕು. ನನ್ನ ಸಹಕವಿಗಳೆಲ್ಲ ನನಗೆ ಸಹಕಾರ ಮಾಡ್ತಾಯಿದ್ದಾರೆ. ಅದರಿಂದ ನಾನು ಮುಂದೆ ಹೋಗ್ತಾಯಿದ್ದೀನಿ. ಇದಕ್ಕಿಂತ ಹೇಳೋಕ್ಕಾಗಲ್ಲ. ಚಂದ್ರಶೇಖರ್ ಅವ್ರ ಬಗ್ಗೆ ಒಂದೇ ಒಂದು ಹೇಳ್ತೀನಿ. ಅವ್ರು ನನ್ನನ್ನು ಗುರುತಿಸಿ ಅನುವಾದ ಮಾಡಿಕೊಡಿ ಅಂತ ಕೇಳಿದಾಗ ಭಯನೇ ಆಯಿತು. ನಾನು ಕನ್ನಡಕ್ಕೆ ಬರೆಯೋಕ್ಕಾಗತ್ತ ಆಗಲೇ ಅವ್ರ ಬುಕ್ಕು ನಂದು ನೀರಾಜನ ಮಾಡಿದ್ದೀನಿ. ಅದಕ್ಕೆ ನಮ್ಮ ಇವರೇ ಮುನ್ನುಡಿ ಎಲ್ಲ ಬರೆದಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿದರು. ಪರವಾಗಿಲ್ಲ, ಧೈರ್ಯ ಬಂತು. 2ನೇ ಬುಕ್ ಮಾಡಿದ್ದೀನಿ. ಸ್ವಲ್ಪ ಇರ್ಬೋದು ವ್ಯತ್ಯಾಸಗಳು ಭಾಷೆಯಲ್ಲಿ. ಆದರೂ ನನಗೆ ಸಹಾಯ ಮಾಡಿದ ರಾಘವೇಂದ್ರ ಅವರು ನಿಜವಾಗ್ಲೂ ನಾನು ಯಾವುದೇ ಪುಸ್ತಕ ಬರೀಲಿ ಅವ್ರಿಗೆ ಕಳಿಸ್ತೀನಿ, ಅಷ್ಟು ಸಹಾಯ ಮಾಡ್ತಾರೆ. ಅಮ್ಮ ಇಲ್ಲಿ ತಪ್ಪಿದೆ, ಅಲ್ಲಿ ತಪ್ಪಿದೆ, ಇದು ಸರಿ ಮಾಡಿದ್ದೀನಿ, ಅವನ ತಲೆ ತಿಂದುಬಿಡ್ತಾ ಇರ್ತೀನಿ. ಅಷ್ಟು ಅವನಿಗೆ ರಾಮಕೃಷ್ಣ ಮಿಷನ್ ಕಾಲೇಜಿನಲ್ಲಿ ಕೆಲಸ ಮಾಡಿದ್ದಾರೆ ಲೆಕ್ಚರರು. ಆದರೂ ನನಗೆ ತುಂಬ ಸಹಾಯ ಮಾಡೋದರಲ್ಲಿ ಅವರು ಮುಂದಾದರು. ಇಂಥವ್ರ ಮೂಲಕ ನಾನು ಕನ್ನಡ ಭಾಷೆದ ಬಗ್ಗೆ ಪ್ರಯೋಗಗಳು ಮಾಡ್ತಾಯಿದ್ದೀನಿ. ಹೌದಲ್ವಾ? ಯಾವುದೇ ನಮ್ಮ ಭಾಷೆ ಬಗ್ಗೆ ನಾವು ಬರೆಯೋಕ್ಕಿಂತ ಬೇರೆ ಭಾಷೆದ ಬಗ್ಗೆ ಪ್ರಯೋಗ ಮಾಡಿ ಬರೀತಾ ಇದ್ದೀನಿ ಅಂತ ನನಗೊಂದು ಖುಷಿ ಇದೆ. ನಾನೀಗ ಸುಮಾರು ಫಾರಿನ್ ಭಾಷೆಗಳಲ್ಲಿ ಬರೀತಾ ಇದ್ದೀನಿ. ನಾನೇನು ಹುಟ್ಟುತ್ತಾ ಭಾಷೆಗಳು ಕಲ್ತಿಲ್ಲ. ಕಲಿಬೇಕಂದ್ರೆ ನಾವು ಉತ್ಸಾಹದಿಂದ ಕಲಿಬೇಕಂತ ಅದಕ್ಕೆ ಅವಕಾಶ ನೀಡಿದ ಪದ್ಮ ಅವರು, ಆನಂದ್ ಅವರು ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಆಮೇಲೆ ಚಂದ್ರಶೇಖರ್ ಅವರು ನನ್ನ ಚಿತ್ತೂರಿಗೆ ಕರೆದು ಅವರ ತಂದೆದ ಒಂದು 10,000 ದುಡ್ಡು ಕೊಟ್ಟು, ರೇಷ್ಮೆ ಸೀರೆ ಕೊಟ್ಟು, ಎಷ್ಟು ಪ್ರೀತಿಯಿಂದ ಸ್ಟೇಷನ್ನಿಂದ ಕರ್ಕೊಂಡೋಗಿ ರೈಲು ಹತ್ತಿಸಿ ಎಷ್ಟು ಮಾಡಿದ್ದಾರೆ. ನಾನಷ್ಟು ಏನೂ ಮಾಡಲಿಕ್ಕಾಗಲಿಲ್ಲ. ಇಲ್ಲಿ ಒಂಟಿ ಜೀವನ ನಡೆಸ್ತಾ ಇದೆ. ಎಲ್ಲ ನನ್ನ ಸ್ನೇಹಿತರೇ ಮಾಡಿದ್ರಿ ಹೆಲ್ಪು. ಪ್ರಸನ್ನವರೇ, ನಿಮಗೆ ಗೊತ್ತು, ನಾನು 25 ಇಯರ್ಸ್ನಿಂದ ಒಬ್ಬಳಾಗಿ ಬಾಳ್ತಾ ಇದ್ದೀನಿ. ಆದರೆ ನನಗೇನು ಚಿಂತೆ ಅನ್ನಿಸಿಲ್ಲ, ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಸಹಾಯ ಮಾಡಿದ್ದಾರೆ. ಆಮೇಲೆ ಮಹಾದೇವ್ ಅಂತೂ ಪ್ರತಿ ತಿಂಗಳು ಅವನು ಮಾಡೋ ಕೆಲಸಕ್ಕೆ ನೀವು ಏನು ಮಾತಾಡದೇ ಇದ್ದರೂ ಅಲ್ಲಿ ಕುರ್ಚಿನಲ್ಲಿ ಇರಬೇಕು. ನನ್ನ ಪ್ರೋಗ್ರಾಮ್ನಲ್ಲಿ ಕೆಲವರು ಅಂದರೆ ನಿಮಗೂ ಪ್ರಭಾಶಾಸ್ತ್ರಿಗೆ ಏನು ಸಂಬಂಧ? ಏನಿಲ್ಲ, ತಾಯಿ ಮಗ ಸಭಾ ಅಷ್ಟೇ, ಇನ್ನೇನಿಲ್ಲ. ನಾನು ಯಾರಿಗೆ ಏನು ಕೊಡೋಕ್ಕಾಗತ್ತೆ? ನಾನೇನು ಅರಮನೆ ಅರಸ ಅಲ್ಲ ಅಲ್ವಾ? ಅದು ಧನ್ಯವಾದಗಳು ಮಹಾದೇವ್, ರಂಗನ ಎಲ್ಲರಿಗೂ ನನಗೆ ಹೀಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಕೊಡ್ತಾಯಿದ್ರೆ ಬರೀತೀನಿ. ಸ್ವಂತ ಕವನ ಬುಕ್ಕುಗಳು ಬರೆದಿದ್ರಿ, ಕನ್ನಡದಲ್ಲಿ ಅನುವಾದಗಳು ಬರೆದಿದ್ರಿ, ಹಿಂದಿ ಬರೀತಾಯಿದ್ರಿ. ನಮಸ್ಕಾರ ಅಮ್ಮ. ಏನು ಬಿಡಿ ಎಣ್ಣೆ ಚೆಲ್ಲುತ್ತದು. ಬತ್ತಿ ತುದಿಗೆ ಹಾಕಬೇಕು. ಬತ್ತಿ ಮನಸ್ಸಿಲ್ಲ, ನಾವು ನಿಲ್ಲಿಸ್ಬಿಡೋರೆ ಅದು ಎಣ್ಣೆ ಬಗ್ಗಿಸ್ತಾರೆ. ಬತ್ತಿ ಬಗ್ಸೋದು, ಕೆಳಗೆ ಬಗ್ಸೋದು. ಆ ಬತ್ತಿ ಬಗ್ಸಿ ಕೆಳಗೆ, ಅದನ್ನು ಕೆಳಗೆ ಬಗ್ಸಿ ಹಾಗೆ. ಇಲ್ಲಿ ಬಿಡಿ ಸರ್, ಪುಸ್ತಕ ಬಿಡ್ತಾರೆ. ತಡಿ ಇಡ್ಕಲ್ಲ. ಹಾಂ, ಒಂದು ಬಸರಾದ ನೀರಿಸ್ಬಿಡ. ಬೇಡಿ ಬುಕ್ ರಿಲೀಸ್ ತಗೋತೀನಿ ಬಿಡಿ. ಬೇಡಿ ಹಸ್ಬಿಡಿ ಸರ್. ರಂಗಡ ಹಸೋಣ ಹಚ್ಚೋಣ, ಪರವಾಗಿಲ್ಲ. ಇದೀಗ ಶ್ರೀಮತಿ ಪ್ರಭಾಶಾಸ್ತ್ರಿ ಅವರ ಸ್ವಾತಿಮುತ್ಯಂ ತೆಲುಗು ಕೃತಿಯ ಅನುವಾದಿತ ಕೃತಿ ಸ್ವಾತಿಮುತ್ತು ಕನ್ನಡ ಕೃತಿಯನ್ನು ಶ್ರೀಯುತ ಮಡಿಕೆರೆ ಗೋಪಾಲ್ ಅವರು ಈಗ ಲೋಕಾರ್ಪಣೆ ಮಾಡಬೇಕು ಅಂತ ಆಸಂಸ್ಕೊಳ್ತಾ ಇದ್ದೇನೆ.
ಮೇಡಮ್ ಡೈರೆಕ್ಟಾಗಿ ಬಂದು ಹಾಂ ಹೇಳಿ ಇಲ್ಲಿ ಬಿಡಿ ಸಾಕು ಬಿಡಿ ಅವ್ರನ್ನ ಬಿಡಿ ಹೇಳಿ ಮೇಡಮ್ ಸರ್ ಆಗಿದೆ ಯೂಟ್ಯೂಬ್ನಲ್ಲಿ ಬರುತ್ತೆ ನೋಡಿ ಇದು ಎಲ್ಲ ಪ್ರೋಗ್ರಾಮ್ ಇವತ್ತು ಕಳಿಸ್ತೀವಿ. ನೀ